ಸೊ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಏನಿದೆ ಅದನ್ನು ನಾವು ಕಲಿಬೇಕಾದ್ರೆ ಕಾಮನ್ ಆಗಿ ನಾವು ಸಾಮಾನ್ಯವಾಗಿ ಹೆಂಗೆ ಹೇಳ್ತಾ ಇದ್ವಿ, ABCD ಅಂತ ಏನ್ ಹೇಳ್ತಾ ಇದ್ವಿ, ಆ ತರ ಹೇಳ್ದಾನೆ ನಾವು ಅದನ್ನ ಏನ್ ಹೇಳ್ಬೇಕು, ಅದರ ಬೇರೆ ಉಚ್ಚಾರಣೆ ಏನಿದೆ, ಅದು ಪದದಲ್ಲಿ ಬರಬೇಕಾದ್ರೆ ಯಾವ ತರ ಉಚ್ಚಾರಣೆ ಆಗುತ್ತೆ ಅನ್ನೋದನ್ನ ಮಾತ್ರ ನಾವು ಫೋಕಸ್ ಮಾಡಿ ಅದನ್ನ ಕಲಿತ್ರೆ ಮಾತ್ರ ನಾವು ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ನಮಗೆ ತುಂಬಾ ಈಸಿಯಾಗಿ ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು ಕಳೆದ ಒಂದಷ್ಟು ಕ್ಲಾಸ್ ಪದದಲ್ಲಿ ಹೇಳ್ತಾ ಇದ್ದೀನಿ, ಎ ಅನ್ನೋದು ಯಾವಾಗಲೂ ನಮಗೆ ಎ ಅಂತಾನೆ ಬರೋದಿಲ್ಲ. ಎ ಅನ್ನೋದು ನಮಗೆ 70% ನಮಗೆ ಈ AEIOU ಅಂತ ಏನಿದೆ, AEIOU ಈ ಸ್ವರಗಳೇನಿದಾವೆ 70% ಮಾತ್ರ 70% ನಮಗೆ ಬೇರೆ ತರ ಸೌಂಡ್ ಬರುತ್ತೆ. ಅಂದ್ರೆ AEIOU ಅಂತ ಬರಲ್ಲ, A E I O ಅಂತ ಬರುತ್ತೆ. ಓಕೆ, ಸೊ ಅದನ್ನು ಸ್ಪಷ್ಟವಾಗಿ ಕಲಿಬೇಕು. ಆಮೇಲೆ ಒಂದೊಂದು ಅಕ್ಷರಗಳು ಇದೆಯಲ್ಲ ಅದು ನಾವು ಅನ್ಕೊಂಡಂಗಿರಲ್ಲ. ಈಗ ಉದಾಹರಣೆಗೆ ಎಸ್ ಅಂತ ಒಂದು ಈ ಅಕ್ಷರ ಇದೆಯಲ್ಲ, ಎಸ್ ಅಥವಾ ಎಕ್ಸ್ ಇರ್ಬೋದು. ಓಕೆ, ಅಥವಾ ಜಿಗೆ ನೋಡಿ 2 ಸೌಂಡ್ ಇದೆ, ಸಿಗೆ 2 ಸೌಂಡ್ ಇದೆ. ಓಕೆ, ಸೊ ಈ ಉಚ್ಚಾರಣೆ ನಾವು ಕನ್ನಡನ ಉಚ್ಚಾರಣೆ ಮೂಲಕ ಕಲ್ತಿರೋದ್ರಿಂದ ಅದೇ ತರ ಇಂಗ್ಲಿಷ್ ಇರುತ್ತೆ ಅಂತ ನಾವು ಅನ್ಕೊಂಡು ಏನ್ ಮಾಡ್ತೀವಿ, ಅಕ್ಷರಗಳನ್ನ ವರ್ಣಮಾಲೆ ಡೈರೆಕ್ಟ್ ಆಗಿ ಕಲಿತೀವಿ. ABCD ಅಂತ ಕಲಿತಾಗ ಆಮೇಲೆ ಅದೇ ಅಕ್ಷರಗಳನ್ನ ನಾವು ಪದದಲ್ಲಿ ಹಾಕ್ಲಿಕ್ಕೆ ಹೋದಾಗ ಅದು ಆ ತರ ಬರೋದೇ ಇಲ್ಲ. ಕಾರಣ ಇಷ್ಟೇ, ಈ ತರ ಇರೋದ್ರಿಂದ ಅಕ್ಷರಗಳು ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ, ಅಕ್ಷರಗಳು ವರ್ಣಮಾಲೆಯಲ್ಲಿ ಇದ್ದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇಷ್ಟೇ ವ್ಯತ್ಯಾಸ. ಅವೆರಡೂ ವ್ಯತ್ಯಾಸನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ನಾವು ಓದಕ್ಕೆ ಅಥವಾ ಬರೆಯಕ್ಕೆ ನಾವು ಶುರು ಮಾಡಿದ್ರೆ ನಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ ಅಂಡ್ ವರ್ಕ್ ಹೇಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎ ಅಕ್ಷರದ ಉಚ್ಚಾರಣೆ ಆಪಲ್, ಎ ಏಪಲ್ ಅಲ್ಲ, ಆಪಲ್. ಬಿಗೆ ನಾವು ಬಿ ಅಂತ ಹೇಳೋ ಬದಲು ಅರ್ಧ ಅಕ್ಷರ ಹೇಳಬೇಕು. ಬಿಗೆ ಎ ಸೇರಿದಾಗ ಬ್ಯಾ ಆಗುತ್ತೆ ಅಷ್ಟೇ ಹೊರತು ಬಿಗೆ ಇ ಸೇರಿದಾಗ, ಬಿಗೆ ಐ ಸೇರಿದಾಗ ಮಾತ್ರ ಅದು ಬಿ ಅಂತ ಸೌಂಡ್ ಬರುತ್ತೆ. ಬಿ ಅಂತ ಬರೀ ಬಿ ಅಂತ ಒಂದೇ ಅಕ್ಷರ ಇದ್ದಾಗ ಅದರ ಉಚ್ಚಾರಣೆ ಬ ಅಂತ ಹೇಳಬೇಕು. ಓಕೆ, ಹಾಗೆ ಸಿಗೆ 2 ಉಚ್ಚಾರಣೆ ಕ ಮತ್ತೆ ಸ, ಡಿಗೆ ಡ, ಎಗೆ ಎ, ಸಾರಿ ಇಗೆ ಎ, ಎಫ್ಗೆ, ಜಿಗೆ ಗ ಜ. ಜಿಗೆ 2 ಸೌಂಡ್ ಇದೆ, ಅದು ಎಲ್ಲಿ ಬರುತ್ತೆ ಅಂತ ಆಮೇಲೆ ನೋಡೋಣ. ಹೆಚ್ಗೆ ಹ ಅಂತ ಬರುತ್ತೆ, ಐಗೆ ಇ, ಜೆಗೆ ಜ, ಕೆಗೆ ಕ, ಎಲ್ಗೆ ಲ್, ಎಂಗೆ ಮ್, ಎನ್ಗೆ ನ್. ಓಕೆ, ಓ ಸೌಂಡಿಗೆ ಕಾಮನ್ ಆಗಿ ಓಗೆ 7 ಸೌಂಡ್ ಇದಾವೆ, ಬಟ್ ಕಾಮನ್ ಆಗಿ 70% ಯೂಸ್ ಮಾಡೋದು ಈ ಸೌಂಡ್. ಯಾವುದು? ಆರೆಂಜ್. ಆರೆಂಜ್ ಸೌಂಡ್ ಏನು? ನಾವು ಓರೆಂಜ್ ಅಂತ ಹೇಳ್ತೀವ, ಇಲ್ಲ. ಸೊ ಆರೆಂಜ್. ಪಿ ಪ ಕ ರ. ಎಸ್ಸಿಗೆ ಆಕ್ಚುಲಿ 3-4 ಸೌಂಡ್ ಇದೆ, ಅದು ಆಮೇಲೆ ನೋಡೋಣ. ಟಿಗೆ ಟ, ಯುಗೆ ಅ. ಯು ಅಂತ ಬಂದಾಗ ಉದಾಹರಣೆಗೆ ಅಂಕಲ್, ಅಂಬ್ರೆಲಾ ಒಳ್ಳೆ ಎಕ್ಸಾಂಪಲ್, ಅಂಬ್ರೆಲಾ. ಓಕೆ, ಅಂತ ಹೇಳ್ತೀವಿ, ಯುಂಬ್ರೆಲಾ ಅಂತ ಹೇಳಲ್ಲ. ವಿಗೆ ವ, ಡಬ್ಲ್ಯೂಗೆ ವ, ಎಕ್ಸ್ಗೆ ಕ್ಸ್, ವೈಗೆ ಯ, ಝಡ್ಗೆ ಝ್ ಅಂತ ಹೇಳ್ತೀವಿ. ಓಕೆ, ಈ ತರ ಉಚ್ಚಾರಣೆ ಇದ್ರೆ ಮಾತ್ರ ನೀವು ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು 100% ಕಲಿಯೋದು. ಸಾರಿ, 100% ಅಲ್ಲ, 70% ನಿಮಗೆ ಈ ತರನೇ ಬರುತ್ತೆ. ಇನ್ನು ಹಲವಾರು ವಿಷಯಗಳಿದೆ ಇಂಗ್ಲಿಷಲ್ಲಿ. ಇಂಗ್ಲಿಷ್ ನಾವು ಅನ್ಕೊಂಡಾಗ ಯಾವುದು ಇರೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಹೀಗೆ TION ಅಂತ ನಾನು ಹೇಳೋದಲ್ಲ, ಇದನ್ನು ನಾವು ಈ ತರ ಓದ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಟಿಗೆ ಟ, ಇ ಟಿಯಾನ್ ಅಲ್ಲ, ಅದು ಈ ಕಾಂಬಿನೇಷನ್. ನಿಮಗೆ ಪದಗಳು ಒಟ್ಟಿಗೆ ಬಂದಾಗ ಒಂದು ಬೇರೆ ತರ ಉಚ್ಚಾರಣೆ ಇರುತ್ತೆ, ಬಿಡಿಸಿ ಓದಿದಾಗ ಬೇರೆ ತರ ಉಚ್ಚಾರಣೆ ಇರುತ್ತೆ. ಶನ್ ಅಂತ ಬಂದಾಗ, ಅಲ್ಲ ಸಾರಿ, TION ಅಂತ ಬಂದಾಗ ನಾವು ಇದರ ಉಚ್ಚಾರಣೆ ಶನ್ ಅಂತ ಹೇಳ್ಬೇಕು. ಓಕೆ, ಶನ್ ಅಂತ ಹೇಳ್ಬೇಕು. ಆದ್ರೆ ಶನ್ ಅಂತ ಈ ತರ ಬರ್ದಾಗ ಮಾತ್ರ ಶನ್ ಅಂತ ಬರುತ್ತಾ? ಇಲ್ಲ, 11 ತರದ ವರ್ಡ್ ಲೆಟರ್ ಕಾಂಬಿನೇಷನ್ ಇದೆ. 11 ತರ ಲೆಟರ್ ಕಾಂಬಿನೇಷನ್ ಇದೆ. ಎಲ್ಲದಕ್ಕೂ ಶನ್ ಅಂತಾನೆ ಹೇಳೋದು. ಹೇಗೆ ಗೊತ್ತಾಗುತ್ತೆ? ಅದು ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಅದಕ್ಕೆ ಬೇರೆ ಮೆಥಡ್ಸ್ ಎಲ್ಲ ಇದೆ. ಓಕೆ, ಸೊ ಈ ತರ ಗೊಂದಲ ಇರುತ್ತೆ ನಮಗೆ. ಆಮೇಲೆ AU
ಎ ಯು, ಎ ಐ, ಆಮೇಲೆ ಓ ಯು, ಓ ಡಬ್ಲ್ಯೂ ಇವೆಲ್ಲ ಬಂದಾಗ ಇದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಸೊ ನಮಗೆ ಇದು ವರ್ಕ್ ಆಗೋದು ಎಷ್ಟು 70% ಮಾತ್ರ. ನಮಗೆ ಈ ಮೆಥಡ್ ಅಲ್ಲಿ 70% ಆದ್ರೂ ನಾವು ಆರಾಮಾಗಿ ಓದ್ಬೋದಲ್ವಾ. ಇನ್ನು ಉಳಿದಿರೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ಓದ್ಬೋದು ಹೆಂಗಾದ್ರು ಮಾಡಿ. ಓಕೆ ರೈಟ್. ಈಗ ಇದೇ ಉಚ್ಚಾರಣೆ ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಲಾಂಗ್ ವೊವೆಲ್ಸ್, ಶಾರ್ಟ್ ವೊವೆಲ್ಸ್. ಶಾರ್ಟ್ ವೊವೆಲ್ಸ್ ಅಂದ್ರೆ ಏನು? ಎ ಇ ಐ ಓ ಯು ಅಂತ ಅಕ್ಷರ ಇರುತ್ತೆ, ಬಟ್ ಅದನ್ನ ಹೇಳೋ ರೀತಿ ಶಾರ್ಟ್ ವೊವೆಲ್ಸ್ ಬೇರೆ, ಲಾಂಗ್ ವೊವೆಲ್ಸ್ ಬೇರೆ. ನಾನು ಹೇಳಿದೆ 70% ನಾವು ಎ ಇ ಅ ಅಂತ ಹೇಳಬೇಕು. ಲಾಂಗ್ ವೊವೆಲ್ಸ್ 30% ಒಳಗೆ ಬರುತ್ತೆ. ಸೊ ಎ ಇ ಐ ಓ ಯು ಇವು ಲಾಂಗ್ ವೊವೆಲ್ಸ್, ಎ ಇ ಅ ಶಾರ್ಟ್ ವೊವೆಲ್ಸ್. ಅದರ ಅಕ್ಷರ ಎರಡು ಒಂದೇನೆ. ಕನ್ನಡದಲ್ಲಿ ನಮಗೆ ದೀರ್ಘ ಸ್ವರಗಳು, ಹ್ರಸ್ವ ಸ್ವರಗಳು ಬೇರೆ ಬೇರೆ ಅಕ್ಷರಗಳಿವೆ, ಇಂಗ್ಲಿಷ್ ಅಲ್ಲಿ ಒಂದೇ ಇರೋದು. ಓಕೆ ರೈಟ್. ನೆಕ್ಸ್ಟ್ ಏನ್ ಮಾಡ್ತೀವಿ? ಅಕ್ಷರಗಳನ್ನ ಕೂಡಿಸೋದು. ಎರಡು ಅಕ್ಷರಗಳನ್ನ ಕೂಡಿಸೋದು. ಎರಡು ಅಕ್ಷರಗಳನ್ನು ಕೂಡಿಸ್ಬೇಕಾದ್ರೆ ಒಂದು ಸ್ವರವಾಗಿರ್ಬೇಕು, ಇನ್ನೊಂದು ವ್ಯಂಜನವಾಗಿರ್ಬೇಕು. ಓಕೆ, ಎರಡು ವ್ಯಂಜನವನ್ನೇ ಕೂಡಿಸೋದು ಅದು ಬೇರೆ ತರ. ಇದು ಸ್ವರ ಮತ್ತೆ ವ್ಯಂಜನ, ಆಮೇಲೆ ವ್ಯಂಜನ ಸ್ವರ. ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವಾವೆಲ್, ಕಾನ್ಸನೆಂಟ್ ಪ್ಲಸ್ ವಾವೆಲ್ ತಗೊಂಡಿದ್ವಿ. ಕಾನ್ಸನೆಂಟ್ ಅಂದ್ರೆ ಫಸ್ಟ್ ಗೆ ಕಾನ್ಸನೆಂಟ್ ಬರೋದು. ನಾವು ಬಿ ಎ ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಬಿ ಎ, ಸಿ ಎ, ಡಿ ಎ, ಬ್ಯಾ, ಕ್ಯಾ, ಡ್ಯಾ, ಫ್ಯಾ, ಗ್ಯಾ. ಇವತ್ತು ಏನ್ ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಸ್ವರ, ವಾವೆಲ್. ಓಕೆ, ವಾವೆಲ್. ಇಂಗ್ಲಿಷ್ ಅಲ್ಲಿ ನೋಡಿ ನಮಗೆ ಒಂದು ಸ್ವರ ಮತ್ತೆ ವ್ಯಂಜನ ಎರಡೂ ಇರಬೇಕು, ಅವಾಗ ನಮಗೆ ಒಂದು ಸೌಂಡ್ ಮಾಡಬಹುದು. ಈಗ ಬ್ಯಾ ಅಂತ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಬ್ಯಾ ಅಂತ ಹೇಳ್ಬೇಕಂದ್ರೆ ಈ ತರ ಬರ್ದ್ ಬಿಡ್ಬೋದು. ಇಂಗ್ಲಿಷ್ ಅಲ್ಲಿ ಬ್ಯಾ ಅಂತ ಹೇಳ್ಬೇಕಾದ್ರೆ ಬಿ ಎ ಬರಬೇಕು. ಈ ತರ ಒಂದು ಅಕ್ಷರ ಬರೋದಿಲ್ಲ. ಕನ್ನಡದಲ್ಲಿ ಬೇ ಅಂತ ಹೇಳ್ತೀವಿ, ಒಂದು ಅಕ್ಷರ ಬರ್ದ್ ಬಿಡ್ತೀವಿ. ಒಂದು ಅಕ್ಷರ ಬರ್ದ್ ಬಿಡ್ತೀವ, ಬೇ. ಇಂಗ್ಲಿಷ್ ಅಲ್ಲಿ ನಮಗೆ ಎರಡು ಅಕ್ಷರ ಬಂದ್ರೆ ಮಾತ್ರ ಅಲ್ಲಿ ಬೇ ಅಂತ ಸೌಂಡ್ ಬರೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇ ಅಂತ ಇಲ್ಲಿ ಕೊಂಬಿದೆಯಲ್ಲ, ಈ ಕೊಂಬು, ಈ ಕೊಂಬು ಏನ್ ಸೂಚಿಸುತ್ತೆ? ಏತ್ವ. ಕನ್ನಡದಲ್ಲಿ ಏತ್ವ. ಈಗ ಕ ಏತ್ವ ಕೆ ಅಂದ್ರೆ ಕ ಪ್ಲಸ್ ಏತ್ವ ಅಲ್ವಾ? ಕ ಏತ್ವ ಇವೆರಡು ಸೇರಿದಾಗ ಏನಾಗುತ್ತೆ ಅಂದ್ರೆ ಏತ್ವ ಅಂದ್ರೆ ಎ. ಅದಕ್ಕೆ ಸ್ವರ ಯಾವುದು? ಎ. ಸಿಂಬಲ್ ಏನು? ಇದು. ಒಂದ್ ಲೆಕ್ಕದಲ್ಲಿ ಕನ್ನಡನೇ ಕಷ್ಟ ಅನ್ಸುತ್ತೆ ನಾವು ಈ ತರ ಕಲಿಯೋದಾದ್ರೆ ಅಲ್ವಾ. ಕ ಕೆ ಎ ಸೇರಿಸಿದಾಗ ಅದು ಸಿಂಬಲ್ ಏನು? ಈ ತರ ಕೆ. ಕನ್ನಡದಲ್ಲಿ ನೀವು ನೋಡಿ, ಕನ್ನಡ ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ನಾವು ಡೀಪ್ ಆಗಿ ಹೋದ್ರೆ ಅದು ಕಷ್ಟ ಅಂತ ಅನ್ಸುತ್ತೆ. ಕನ್ನಡ ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಈಸಿ ಅಂತ ಅನ್ಸುತ್ತೆ. ಈ ಈ ಅಕ್ಷರ ನಮಗೆ ಹೇಗ್ ಬಂತು? ಈ ಅಕ್ಷರ ಅಂದ್ರೆ ಕಗೆ ನಾವು ಇದು ಕ, ಕಾ, ಕಿ ಅಥವಾ ಕೆ. ಇಲ್ಲಿ ಯಾಕೆ ಚೇಂಜ್ ಆಗಿದ್ದೇವೆ? ಎಲ್ಲ ಅಕ್ಷರಗಳಲ್ಲಿ ಇಲ್ಲೊಂದು ಕೊಂಬಿದೆ, ಇಲ್ಲಿ ಇದು ಕ ತಲೆಕಟ್ಟು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ ತಲೆಕಟ್ಟು, ಕ ತಲೆಕಟ್ಟಿನ ದೀರ್ಘ ಕಾ, ಕಾ ಕುಂಬು ಕಿ ಅಥವಾ ಕಾ ಗುಣಿಸು ಕಿ, ಕಾ ಗುಣಿಸಿಗೆ ದೀರ್ಘ ಕಿ. ಇಲ್ಲಿ ಕಾ ಏತ್ವ ಕೆ, ಕ ಏತ್ವ ಕೆ, ಕಾ ಅಲ್ಲ, ಕ ಏತ್ವ ಕೆ. ಸೊ ಇಲ್ಲಿ ಎಲ್ಲ ನೋಡಿದೀರಾ, ಇದು ಕೊಂಬಿದೆ ಅಲ್ಲ, ತಲೆಕಟ್ಟಿದೆ, ಇದು ದೀರ್ಘ ಇದೆ, ಇದಿದೆ, ಆಮೇಲೆ ಇದೆ. ಅದೆಲ್ಲ ಏನು? ಅದನ್ನೆಲ್ಲ ನಾವು ಡಿಕೋಡ್ ಮಾಡ್ತಾ ಹೋದ್ರೆ ಕನ್ನಡ ಮತ್ತೆ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ನಮಗೆ. ಆದ್ರೆ ಅದನ್ನ ಓದ್ತೀವಿ ಹೇಗೆ? ಅದು ಅಭ್ಯಾಸ ಆಗಿರೋದು. ಇಂಗ್ಲಿಷಲ್ಲೂ ಹಾಗೇನೆ. ಅದು ನಾವು ಈಗ ಒಂದು ಅಕ್ಷರ ಇದೆ ಅಂತ ಇಟ್ಕೊಳ್ಳಿ. ಕನ್ನಡದಲ್ಲಿ ಒಂದು ಅಕ್ಷರ ಇದ್ರೆ ಅದು ಬೇರೆ ತರ ಅದು ಆ ಅಕ್ಷರ ರೂಪುಗೊಂಡಿರೋದು. ಒರಿಜಿನಲ್ ಏನಿದು ಬೇ ಅಂತ ನಾವು ಬರೆಯೋದಾದ್ರೆ ಬ ಪ್ಲಸ್ ಎ. ಈ ಬ ಪ್ಲಸ್ ಎ ಇಸ್ ಈಕ್ವಲ್ ಟು ನಾವು ಬೇ ಅಂತ ಬರೆದಾಗ ಈ ಅಕ್ಷರ ಎಲ್ಲೋಯ್ತು? ಇದಿಲ್ವಲ್ಲ ಇಲ್ಲಿ. ಸೊ ಇದರ ಸಿಂಬಲ್ ಏನು? ಈ ಅಕ್ಷರದ ಸಿಂಬಲ್ ಇದು ಎ. ಹೌದಾ? ಈ ಅಕ್ಷರದ ಸಿಂಬಲ್ ನಾವು ಈ ತರ ಹಾಕ್ತೀವಿ. ಅದು ಕಾಗುಣಿತದ ಮೂಲಕ ಕಲ್ತಿರೋದು. ರೈಟ್. ಹಾಗಾಗಿ ಓಕೆ. ಸೊ ಈಗ ನಾವು ಇಂಗ್ಲಿಷ್ ಕಲಿಬೇಕಾದ್ರೂ ಹಾಗೇನೆ ಅದು ಬಟ್ ಇಂಗ್ಲಿಷ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಎರಡು ಅಕ್ಷರ ಕೂಡಿದಾಗ ಎರಡು ಅಕ್ಷರಗಳು ಬೇರೆ ಬೇರೆ ತರ ಇರ್ತವೆ.
ಸಾರಿ ಅದೇ ತರ ಇರ್ತವೆ, ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಎರಡು ಅಕ್ಷರಗಳು ಕೂಡಿದಾಗ ಅಕ್ಷರಗಳು ಹಾಗೆ ಇರ್ತವೆ, ಚೇಂಜ್ ಆಗಲ್ಲ. ಕನ್ನಡದಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ನಮಗೆ ಕೆ, ಇದು ನೀವು ಪ್ರಾಕ್ಟೀಸ್ ಮಾಡಿ ನೀವು ಕಲ್ತಿದ್ದೀರಾ ಅಂದ್ರೆ ಗೊತ್ತಿದ್ದು. ಕ ಕ ಕಿ ಕಿ ಕು ಕು ಕೃ ಕೆ ಕೆ ಕೆ, ಓಕೆ ಗೊತ್ತು ನನಗೆ, ಓದಿ ಪ್ರಾಕ್ಟೀಸ್ ಆಗಿದೆ. ಬಟ್ ಅದು ಹೆಂಗ್ ಬಂತು? ಕೆ ಅಂತಾನೆ ಹೆಂಗ್ ಬಂತು? ಕೆ ಇದರ ಅರ್ಥ ಏನಿಲ್ಲ, ಕ ಪ್ಲಸ್ ಎ, ಕ ಪ್ಲಸ್ ಎ. ಸೊ ಈ ಎಗೆ ಸಿಂಬಲ್ ಏನು? ಇದು ಅಲ್ವಾ? ಎಗೆ ಸಿಂಬಲ್ ಅದು. ಅಂದ್ರೆ ಈ ಕ ಅಂತ ಏನಿದೆ ಇಲ್ಲಿ, ನಾವು ಇದು ಅರ್ಧಾಕ್ಷರ, ಇಲ್ಲಿ ಚೇಂಜ್ ಆಗೋದು, ಇಲ್ಲಿ ಬದಲಾವಣೆ ಆಗೋದು. ಇಲ್ಲಿ ಎ ಹಾಕ್ಬೇಕಾ, ಅಥವಾ ಇದನ್ನ ಇಳಿಸ್ಬೇಕಾ, ಅಥವಾ ಇದು ಇಲ್ಲಿ ಹಿಂಗ್ ಮೇಲೆ ಹೋಗ್ಬೇಕಾ, ಅದೆಲ್ಲ ಎಲ್ಲಿ ಸೂಚಿಸುತ್ತೆ? ಇಲ್ಲಿ ಬರೋ ಅಕ್ಷರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಇದು ಒಂದು ಲೆಕ್ಕದಲ್ಲಿ ಕನ್ನಡ ನಮಗೆ ಡೀಪ್ ಆಗಿ ಹೋದ್ರೆ ಅದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಹಾಗೇನಿಲ್ಲ, ಅಕ್ಷರನೇ ಹಾಕೋದು. ಓಕೆ, ಅಕ್ಷರನ ಅದ್ರ ಪಕ್ಕದಲ್ಲಿ ಅಕ್ಷರ ಹಾಕಿದ್ರೆ ಅದಕ್ಕೆ ತಕ್ಕಂತೆ ಅದನ್ನ ಉಚ್ಚಾರಣೆ ಮಾಡಬೇಕು. ಓಕೆ, ಸೊ ಈಗ ಕಳೆದ ಕ್ಲಾಸಲ್ಲಿ ನಾವು ನೋಡಿದ್ವಲ್ಲ, ಈಗ ಬ್ಯಾ, ಬಿ ಎ ಬ್ಯಾ, ಬಿ ಇ ಬೆ, ಬಿ ಒ ಬಾ. ಇದರ ಅರ್ಥ ಏನು? ನಾವಿಲ್ಲಿ ಕ, ಅದೇ ಬ, ಎ ಎ ಇವೆರಡೂ ಸೇರುತ್ತೆ, ಬರ್ಬೇಕು. ಇಲ್ಲಿ ಚೇಂಜ್ ಆಗೋದಿಲ್ಲ, ಈ ತರ ಇಲ್ಲಿ ಎರಡು ಒಟ್ಟಿಗೆ ಇರುತ್ತೆ, ಅದೇ ತರನೇ ಇರುತ್ತೆ. ಓಕೆ ರೈಟ್. ಈಗ ಅದನ್ನೇ ನಾವು ರಿವರ್ಸ್ ಮಾಡಿದಾಗ, ಫಸ್ಟ್ ಸ್ವರ ಬಂದು ಆಮೇಲೆ ವ್ಯಂಜನ ಬಂದಾಗ ಅದರ ಉಚ್ಚಾರಣೆ ಚೇಂಜ್ ಏನಾಗಲ್ಲ, ಅಕ್ಷರ ಹೇಗಿರುತ್ತೆ ಅದೇ ತರ ಉಚ್ಚಾರಣೆ ಮಾಡಬೇಕು. ಈಗ ಇಲ್ಲಿ ನೋಡಿ, ಇದು ಉಲ್ಟಾ ಆದ್ರೆ, ಇದು ನಾವು ಕ್ಲಾಸಲ್ಲಿ ಬಿ ಎ, ಈ ಕಡೆಯಿಂದ ಓದಿದ್ರೆ ಏನಾಗುತ್ತೆ? ಬಿ ಎ ಬ್ಯಾ ಅಲ್ವಾ? ಅದನ್ನ ಆ ಕಡೆಯಿಂದ ಓದಿದ್ರೆ ಏನಾಗುತ್ತೆ? ಆ ಬ. ಓಕೆ, ಸೊ ಇದು ಎ, ಎ ಉಚ್ಚಾರಣೆ ಏನು ಹೇಳಿದೆ ನಾನು? ಆ ಬ, ಆಬ್, ಆಕ್, ಆಕ್, ಆಡ್, ಆಡ್, ಆ ಆಫ್, ಆಗ್, ಆಗ್, ಆಜ್, ಆಜ್, ಆಕ್. ಇಂಗ್ಲಿಷ್ ಅಲ್ಲಿ ಆಕ್ ಅಂತ ಬರ್ಬೇಕಾದ್ರೆ ಎರಡು ಅಕ್ಷರ ಹಾಕಬೇಕು, ಎ ಸಿ ಕೆ ಹಾಕಬೇಕು. ಸಿ ಕೆ ಹಾಕಿದಾಗ ಸಿ ಸೈಲೆಂಟ್ ಆಗಿರುತ್ತೆ, ಬರೀ ಕೆ ಮಾತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಸೊ ಅಲ್ಲಿ ಆಕ್, ಆಕ್ ಅಂತ ಸೌಂಡ್ ಬಂದಾಗ ನಿಮಗೆ ಸಿ ಕೆನೇ ಇರುತ್ತೆ ಹೊರತು ಬರೀ ಸಿ ಇರಲ್ಲ, ಅಥವಾ ಸಿ ಇದ್ರೆ ಇರುತ್ತೆ, ಇಲ್ಲಾಂದ್ರೆ ಬರೀ ಕೆ ಇರಲ್ಲ. ಓಕೆ, ಎಲ್, ಎಮ್, ಆನ್. ಓಕೆ, ಹಾಗೆ ನೋಡಿ ಆಪ್, ಆಕ್ವಾ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇಂಗ್ಲಿಷ್ ಅಲ್ಲಿ ಎ ಆರ್ ಅಂತ ಬಂದಾಗ, ಎ ಆರ್ ಬಂದಾಗ ಕಾಮನ್ ಆಗಿ ನಮಗೆ 3-4 ತರ ಸೌಂಡ್ ಬರುತ್ತೆ. ಬಟ್ ಕಾಮನ್ ಆಗಿ ಬರೋದು ಆರ್ ಮತ್ತೆ ಆರ್, ಆರ್ ಆರ್, ಆರ್ ಅಂತ ಬರುತ್ತೆ. ಈಗ ಎ ಆರ್, ಆರ್, ಬಟ್ ಇದನ್ನ ಆರ್ ಅಂತಾನು ಓದ್ತೀವಿ, ಆರೇ ಜಾಸ್ತಿ ಬರೋದು. ಓಕೆ, ಸೊ ಇಲ್ಲಿ ಈ ತರ ನಾನು ರೆಡ್ ಕಲರ್ ಚೇಂಜ್ ಆಗಿ ಕೊಟ್ಟಿರೋದು ನಿಮಗೆ, ಅದರಲ್ಲಿ ಬೇರೆ ತರ ಸೌಂಡ್ ಬರುತ್ತೆ ಅಂತ ಅರ್ಥ. ಎ ಎಸ್ ಆಸ್, ಎ ಟಿ ಆಕ್ಟ್, ಎ ವಿ ಆವ್. ಆಮೇಲೆ ಹಾಗೆ ಎ ಡಬ್ಲ್ಯೂ ಬಂದಾಗ, ಎ ಡಬ್ಲ್ಯೂ ಬಂದಾಗ ಏನಾಗುತ್ತೆ? ಸೌಂಡ್ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ. ಎ ಡಬ್ಲ್ಯೂ ಬಂದಾಗ ಆ. ಸೊ ಈಗ ನೋಡಿ, ಎ ಸೌಂಡ್ ಏನು? ಆ. ಡಬ್ಲ್ಯೂ ಸೌಂಡ್ ಏನು? ವ. ಆವ್ ಬರಲ್ಲ, ಯಾಕೆಂದ್ರೆ ಇಲ್ಲಿ ಆವ್ ಆಲ್ರೆಡಿ ಇದೆ. ಎ ವಿ ಬಂದಾಗ ಆವ್ ಬರೋ ತರನೇ ಇದೆ, ಆವ್. ಅದೇ ತರ ಎ ಡಬ್ಲ್ಯೂ ಬಂದಾಗ ಆವ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಳಬೇಕು. ಏನು? ಆ. ಎ ಎಕ್ಸ್, ಆಕ್ಸ್. ಹಾಗೆ ಎ ವೈ, ಎ ವೈ ಬಂದಾಗ ಎ ಅಂತ ಹೇಳಬೇಕು, ಎ. ಓಕೆ, ಎಸ್. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಎಲ್ಲೆಲ್ಲಿ ಈ ಸೌಂಡ್ಸ್ ಎಲ್ಲ ಡಿಫರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಅದು ಎ ಝೆಡ್, ಆಸ್. ಓಕೆ, ಸೊ ಫಸ್ಟ್ ನಮಗೆ 26 ಅಕ್ಷರಗಳ 28 ಶಬ್ದಗಳು ಏನಿದೆ ಉಚ್ಚಾರಣೆ ಸೌಂಡ್ಸ್, ಅದು ಕರೆಕ್ಟ್ ಆಗಿ ಗೊತ್ತಿದ್ರೆ ಇದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಆ ಅನ್ನೋದು ಗೊತ್ತಿರಬೇಕು. ಝೆಡ್ ಉಚ್ಚಾರಣೆ ಏನು? ಝೆಡ್ ಅಲ್ಲ, ಆ ಝೆಡ್ ಅಂತ ಹೇಳೋದಲ್ಲ, ಝೆಡ್ ಉಚ್ಚಾರಣೆ ಝ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇ, ರೈಟ್. ನೆಕ್ಸ್ಟ್ ಉಚ್ಚಾರಣೆ ಏನು? ಇ ಅಂತ ಬರುತ್ತೆ ನೋಡಿ. ಈದು ಸೌಂಡ್ ಏನು? ಈದು ಸೌಂಡು ಎ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಆ ಆಪಲ್, ಆ
ಎ ಎಲಿಫೆಂಟ್. ಎ ಉಚ್ಚಾರಣೆ ಬರೋದಾದ್ರೆ ಅಲ್ಲಿ ಅಕ್ಷರ ಇ ಇರಬೇಕು, ಅಥವಾ ಅಕ್ಷರ ಇ ಇದ್ರೆ ನಾವು ಎ ಎಲಿಫೆಂಟ್. ಎಲಿಫೆಂಟ್ ಸ್ಪೆಲ್ಲಿಂಗ್ ಏನು? ಇ ಅಂತ ಸ್ಟಾರ್ಟ್ ಆಗುತ್ತೆ. ಇ ಇಂಕ್ ಬಾಟಲ್. ಐ ಅಕ್ಷರ ಇದೆ ಬಟ್ ಇ ಅಂತ ಶುರು ಆಗುತ್ತೆ. ಇ ಇಂಕ್ ಬಾಟಲ್. ಆ ಆರೆಂಜ್. ಆ ಅಕ್ಷರ ಯಾವುದು? ಓ. ಅ ಅಂಬ್ರೆಲಾ ಅಕ್ಷರ ಯಾವುದು? ಯು. ಯಾಕೋ ಬ್ಲರ್ ಆಗ್ತಾ ಇದೆ, ಸ್ವಲ್ಪ ವೈಟ್ ಮಾಡಿ. ಓಕೆ, ಎಲ್ಲಿ ಹೇಳ್ತಿದ್ದೆ ನಾನು? ನೆಕ್ಸ್ಟ್ ಸೌಂಡು ಇ. ಈ ಅಕ್ಷರದ ಉಚ್ಚಾರಣೆ ಏನು? ಎ. ಇದು ಆ, ಇದು ಎ. ಓಕೆ, ಸೊ ಎ. ಬಿ ಉಚ್ಚಾರಣೆ ಏನು ಹೇಳಿದೆ ಅವಾಗ ನಾನು? ಬ. ಅವಾಗ ಏನಾಗುತ್ತೆ? ಎಬ್. ಎಬ್ ಎಬ್. ಇದು ಎಕ್, ಎಡ್, ಎಫ್, ಎಗ್, ಎಜ್, ಎಕ್, ಎಲ್, ಎಂ, ಎನ್. ಓಕೆ, ಎಪ್, ಎಪ್. ಇದೆ ಎಕ್ವ. ಇದಕ್ಕೆ ಎರಡು ಸೌಂಡ್ ಇದೆ, ಎಕ್ವ, ಈಕ್ವ ಅಂತಾನು ಹೇಳ್ಬೋದು. ಮತ್ತೆ ಇ ಆರ್. ಇ ಆರ್ ಬಂದಾಗ ಎರಡು ಸೌಂಡ್ ಇದೆ, ಒಂದು ಅರ್, ಇನ್ನೊಂದು ಎರ್. ಅರ್, ಎರ್. ಇದು ಎಸ್, ಎಟ್, ಎವ್. ಇ ಡಬ್ಲ್ಯೂ. ಇ ಡಬ್ಲ್ಯೂ ಬಂದಾಗ್ಲೂ ಎರಡು ಸೌಂಡ್ ಇದೆ, ಯು ಮತ್ತೆ ಉ ಅಂತ ಹೇಳಬೇಕು. ಇ ಡಬ್ಲ್ಯೂ ಬಂದಾಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇ ಡಬ್ಲ್ಯೂ ಅಂತ ಬಂದಾಗ ಯು ಮತ್ತೆ ಉ. ಅದು ಯು ಎಲ್ಲಿ ಹೇಳ್ಬೇಕು, ಉ ಎಲ್ಲಿ ಹೇಳ್ಬೇಕು ಅದು ಗೊತ್ತಾಗುತ್ತೆ ಆಮೇಲೆ. ನೆಕ್ಸ್ಟ್ ಇ ಎಕ್ಸ್ ಬಂದಾಗ ಎಕ್ಸ್. ಮತ್ತೆ ಇ ವೈ. ಇ ವೈ ಬಂದಾಗಲೂ ಎರಡು ಸೌಂಡ್ ಇದೆ, ಒಂದು ಐ ಮತ್ತೆ ಇನ್ನೊಂದು ಇ. ಯಾವುದು? ಐ, ಇ. ನೆಕ್ಸ್ಟ್ ಇ ಝೆಡ್, ಎಸ್. ಓಕೆ, ಸೊ ಈಗ ಇದರ ಅರ್ಥ ಏನು? ನಾವು ಸ್ವರನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ಜೊತೆಗೆ ವ್ಯಂಜನನು ವಾವೆಲ್ಸ್ ಅಂಡ್ ಕಾನ್ಸನೆಂಟ್ ಎರಡು ಜೊತೆಗೆ ಹೇಳಿದಾಗ ಅದರ ಉಚ್ಚಾರಣೆ ಮಿಸ್ ಮಾಡಬಾರ್ದು. ಒಂದೊಂದು ಅಕ್ಷರ ಹೇಗಿರುತ್ತೆ ಹಾಗೆ ಹೇಳಬೇಕು. ಐ ಉಚ್ಚಾರಣೆ ನಾನೇನು ಹೇಳಿದೆ? ಇ ಇಂಕ್ ಬಾಟಲ್. ಇಂಕ್, ಇ. ಇಬ್, ಇಬ್, ಇಕ್, ಇಡ್, ಇಫ್, ಇಗ್, ಇಜ್, ಇಕ್, ಇಲ್, ಇಮ್, ಇನ್, ಇಪ್, ಇರ್. ಐ ಆರ್ಗೆ ಎರಡು ಸೌಂಡ್ ಬರುತ್ತೆ, ಅದು ಆಮೇಲೆ ಹೇಳ್ತೀನಿ. ಇಸ್, ಇಟ್, ಇಬ್, ಇಬ್, ಇಕ್ಸ್, ಇ, ಇಸ್. 26 ಅಕ್ಷರಗಳು ಸ್ಪಷ್ಟವಾಗಿ ನಿಮಗೆ ಗೊತ್ತಿದ್ರೆ ಯಾವ ಕಾಂಬಿನೇಷನ್ ಬೇಕಾದ್ರೆ ಓದ್ಬೋದು. ಓ ಸೌಂಡ್: ಓ, ಆಬ್, ಆಕ್, ಆಡ್, ಆಫ್, ಆಗ್, ಆಜ್, ಆಕ್, ಆಲ್, ಆಮ್, ಆನ್, ಆ, ಆ. ಸ್ವರ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಕ್ ಟ್ರೈ ಮಾಡಿ. ನೆಕ್ಸ್ಟ್ ಅಪ್, ಆರ್, ಆಸ್, ಆಟ್, ಆವ್, ಆವ್, ಆಕ್ಸ್, ಆಯ್, ಆಸ್. ಹಾಗೆ ಯು. ಯು. ಯು ಸೌಂಡ್ ಏನು? ಅ. ಅಬ್, ಅಕ್, ಅಡ್, ಅಫ್, ಅಗ್, ಅಜ್, ಅಕ್, ಅಲ್, ಅಮ್, ಅನ್. ಅಪ್, ಅರ್, ಅಸ್, ಅಟ್, ಅವ್. ಯು ಮತ್ತೆ ಡಬ್ಲ್ಯೂ ಬರಲ್ಲ, ಹಾಗಾಗಿ ಅದು ಬಿಟ್ಟಿದ್ದೀನಿ. ಅಕ್ಸ್, ಐ, ಅಸ್. ಓಕೆ, ಸೊ ಈ ಸ್ವರಗಳು ಕರೆಕ್ಟ್ ಆಗಿ ಹೇಳಕ್ ಬಂದ್ರೆ, ಜೊತೆಗೆ ವ್ಯಂಜನ ಕರೆಕ್ಟ್ ಆಗಿ ಹೇಳಕ್ ಬಂದ್ರೆ ಕೂಡಿಸಿ ಓದೋದು ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ವ್ಯತ್ಯಾಸ, ಡಿಫರೆಂಟ್ ಆಗಿ ಬರುವಂತಹ ಸೌಂಡ್ಸ್ ಯಾವ್ದು ಅದನ್ನು ಒಂದ್ಸಲ ನೋಡ್ಕೊಬಿಡೋಣ. ಸೇಮ್ ಇಲ್ಲೇನಿದೆ, ಇಲ್ಲಿ ಕಲರ್ ಅಲ್ಲಿ ಇದೆಯಲ್ಲ, ಇದು ನೋಡಿ, ಡಿಫರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್. ಡಿಫರೆಂಟ್ ಬ್ಲೆಂಡಿಂಗ್ ಸೌಂಡ್ಸ್ ಅಂದ್ರೆ ಏನು? ಏನೋ ಕಾಮನ್ ಆಗಿ ಹೇಳೋದು ಇಬ್, ಇಕ್, ಇಫ್, ಇ, ಇ, ಎ, ಅದು ಬರುತ್ತೆ. ಆದ್ರೆ ಮಧ್ಯದಲ್ಲಿ ಕೆಲವು ಅಕ್ಷರಗಳು ಕಾಂಬಿನೇಷನ್ ಚೇಂಜ್ ಆಗುತ್ತೆ. ಯಾವ್ದು ನಾನು ಹೇಳಿದ್ನಲ್ಲ, ಎ ಆರ್, ಎ ಡಬ್ಲ್ಯೂ, ಎ ವೈ, ಇ ಆರ್, ಇ ಡಬ್ಲ್ಯೂ, ಇ ವೈ. ಆಮೇಲೆ ಎಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಈಗ ಬೇಡ, ಅದು ಆಮೇಲೆ ನೋಡೋಣ. ಓಕೆ, ರೈಟ್. ಈಗ ಇಲ್ಲಿ ನೋಡಿ, ಇದನ್ನ ಮತ್ತೆ ಇನ್ನೊಂದ್ಸಲ ನಾವು ಫೋಕಸ್ ಮಾಡೋದಾದ್ರೆ, ಎ ಡಬ್ಲ್ಯೂ, ಎ ಮತ್ತೆ ಡಬ್ಲ್ಯೂ, ಎ ಮತ್ತೆ ಡಬ್ಲ್ಯೂ ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಎದು ಉಚ್ಚಾರಣೆ ಏನು? ಆ. ಡಬ್ಲ್ಯೂದು ಉಚ್ಚಾರಣೆ ಏನು? ವ. ಇವೆರಡೂ ನಾವು ಕೂಡಿಸೋ ಹಾಗಿಲ್ಲ, ಆವ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇದರ ಉಚ್ಚಾರಣೆನೇ ಚೇಂಜ್ ಆಗುತ್ತೆ, ಇವೆರಡೂ ಸೇರಿ ಆ ಅಂತ ಆಗುತ್ತೆ. ಅಂದ್ರೆ ಇಸ್ ಈಕ್ವಲ್ ಟು ಓ ಸೌಂಡ್. ಓ ಸೌಂಡ್ ನಾನು ಏನು ಹೇಳಿದೆ? ಓದು ಉಚ್ಚಾರಣೆ ಏನು ಹೇಳಿದೆ? ಆ ಅಂತ ಹೇಳೋದಲ್ಲ. ಓದು ಉಚ್ಚಾರಣೆ ಆ ಅಂತ ಹೇಳಿದೆ ಅಲ್ವಾ? ಸೊ ಎ ಡಬ್ಲ್ಯೂ ಬಂದಾಗ್ಲೂ ಆ ಅಂತ ಹೇಳ್ಬೇಕು. ಉದಾಹರಣೆಗೆ ಎ ಡಬ್ಲ್ಯೂ ಅಂತ ಒಟ್ಟಿಗೆ ಬಂದಾಗ ಸಪರೇಟ್ ಆಗಿ ಹೇಳ್ಬೇಡಿ. ಇಲ್ಲಿ ನೋಡಿ, ಆರ್ ಎ ಡಬ್ಲ್ಯೂ, ರಾ. ಸೊ ಆರ್ ಸಪರೇಟ್ ಆಗಿ ಉಚ್ಚಾರಣೆ ಇರುತ್ತೆ. ಆರ್ ಉಚ್ಚಾರಣೆ ಏನು? ರ್. ಎ ಡಬ್ಲ್ಯೂ, ಆ. ಸ ರ್, ಆ, ರಾ.
ಎಲ್ ಲ್ ಆ ಲಾ ಸ್ ಆ ಸಾ. ಆಮೇಲೆ ಎ ವೈ ಬಂದಾಗ ನೋಡಿ, ಎ ವೈ ಬಂದಾಗ ಪ ಐ ಪೈ, ರ್ ಐ ರೈ, ಸ್ ಐ ಸೈ. ಓಕೆ,